Hi, hello, namaste. A very warm welcome to Bio Classes. In the previous class, we observed that cell cycle. Just a brief introduction for the cell cycle. What is it, cell cycle? So, cell cycle is the series of events where the DNA is undergoing replication. Other parts of the cells are going to double. The size of the cell is going to increase. And finally, the cell is going to divide. ಸೊ ಅದರದ ಸೆಲ್ ಒಳಗಿರುವ DNA ಡಬಲ್ ಆಗಬೇಕು. ಅದ್ರ ಜೊತೆಗೆ ಉಳಿದಂತ ಬೇರೆ ಬೇರೆ ಭಾಗಗಳು ಕೂಡ ಜಾಸ್ತಿ ಆಗಬೇಕು, ಸೆಲ್ ಒಳಗಿರೋ ಭಾಗಗಳು. ಸೊ ಫೈನಲ್ ಆಗಿ ಸೆಲ್ ಡಿವಿಷನ್ ಆಗಬೇಕು, ವಿಭಜನೆ ಆಗಬೇಕು. ಸೊ ಆಲ್ ದೋಸ್ ಇವೆಂಟ್ಸ್, ಸೀರೀಸ್ ಆಫ್ ಇವೆಂಟ್ಸ್, ವಿ ವಿಲ್ ಕಾಲ್ ದಟ್ ಆಸ್ ಅ ಸೆಲ್ ಸೈಕಲ್. ಸೊ ಆ ಸೆಲ್ ಸೈಕಲ್ ರಿಪ್ರೆಸೆಂಟೇಷನ್ ಒಂದು ಡಯಾಗ್ರಾಮ್ ಆಲ್ರೆಡಿ ನಾ ಡ್ರಾ ಮಾಡಿದ್ದೇನೆ. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು ಇದನ್ನ ಸೆಲ್ ಸೈಕಲ್ ಅನ್ನು. ಸೊ ಅದೇ ಇವೆಂಟ್ಸ್ ಗಳನ್ನ ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ. ಸೊ ಹಿಯರ್ let's look into the actual cell division process. Cell cycle. First, let us consider the cell cycle. ಇನ್ನು ಕಂಪ್ಲೀಟ್ ಆಗಿಲ್ಲ cell cycle. ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ನೋಡೋಣ ಅಂತ. So cell cycle, how many stages we are having? 2 stages. So the first one is I page and the second one is M page. I page and M page. What is that? I means interpage, or it is also called as resting page, and M page, it is also called as mitotic page. ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, 3 types of cell divisions we are having: mitotic cell division, meiotic cell division, and amitotic cell division. ಅಥವಾ ಮೈಟೋಸಿಸ್, ಮಿಯೋಸಿಸ್ ಅಂಡ್ ಅಮೈಟೋಸಿಸ್, 3 ತರದ ಸೆಲ್ ಡಿವಿಷನ್ಸ್ ಗಳಿದಾವೆ. ಸೊ ಅದು ಆಮೇಲೆ ಎಕ್ಸ್ಪ್ಲನೇಷನ್ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಅವುಗಳ ಮೀನಿಂಗ್ ಏನಂತ. ಸೊ ಯಾವುದೇ ಸೆಲ್ ಡಿವಿಷನ್ ಇರಲಿ, ಈ ಪೇಜ್ ಮಾತ್ರ ಕಂಪಲ್ಸರಿ, ಇಂಟರ್ಫೇಸ್. ದಟ್ ಮೀನ್ಸ್ ದ ಸೆಲ್ ವಿಲ್ ಪ್ರಿಫೇರ್ ಫಾರ್ ಸೆಲ್ ಡಿವಿಷನ್. ಸೆಲ್ ವಿಭಜನೆ ಆಗ್ಬೇಕಾಗಿತ್ತಂದ್ರೆ ವಿಭಜನೆಗೆ ಮುಂಚೆ ತನ್ನಂತಾನ ರೆಡಿ ಮಾಡ್ಕೊಳ್ಬೇಕು. ಅಂದ್ರೆ ತನ್ನ ಒಳಗಡೆ ಮಟೀರಿಯಲ್ ಸಿದ್ಧವಾಗಿದವ ನೋಡ್ಕೊಳ್ಬೇಕು. ವೆದರ್ ದ DNA is ready, whether the cell organelles are ready, whether the protein molecules are ready, whether the RNA molecules are ready, whether the enzymes are ready, ಅದನ್ನೆಲ್ಲ ನೋಡ್ಕೋಬೇಕಲ್ಲ, ಸೆಲ್ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೋಬೇಕಂದ್ರೆ ಟೈಮ್ ಬೇಕು ಅದಕ್ಕೆ. So that time is I page. And here I page is maximum maximum time requiring space. ಜಾಸ್ತಿ ಟೈಮ್ ಬೇಕಾಗಿದ್ದು ಐ ಪೇಜ್ಗೆ. ಸೊ ಐ ಪೇಜ್ ಅನ್ನ 3 ಹಂತಗಳಲ್ಲಿ ಡಿವೈಡ್ ಮಾಡಿದೆ. ಯಾವ್ದು? G1 page, S page, and G2 page. So it is also called as gap 1 page or growth 1 page, synthesis page, and here gap 2 page or growth 2 page. ಹೌದಾ? ಸೊ ಈ ಹಂತಗಳನ್ನ ದಾಟ್ಕೊಂಡು ಬರ್ತಾ ಬರ್ತಾ ಸೆಲ್ ದೊಡ್ಡದಾಗುತ್ತೆ. ಸೊ ಆ ಸೆಲ್ ಡಿವಿಷನ್ ಆಗುತ್ತೆ ನೆಕ್ಸ್ಟ್ ಅಂತ. ಆಕ್ಚುಯಲ್ ಡಿವಿಷನ್ ಸ್ಟೇಜ್ ಇಸ್ ಮೈಟೋಟಿಕ್ ಪೇಜ್. ಸೊ ಅದು ಕಡಿಮೆ ಟೈಮ್ ತಗೊಳುತ್ತೆ, ಸೊ ಸ್ಪೀಡ್ ಆಗಿ ಡಿವಿಷನ್ ಆಗೋದಂತ. ಸೊ ಇನ್ ದಟ್ ಮೈಟೋಟಿಕ್ ಪೇಜ್ ವಿ ಆರ್ ಹ್ಯಾವಿಂಗ್ ಸಮ್ ಸ್ಟೇಜಸ್. ದ ಫಸ್ಟ್ ಒನ್ ಪ್ರೊಪೇಜ್, ನೆಕ್ಸ್ಟ್ ಒನ್ ಮೆಟಾಪೇಜ್, ನೆಕ್ಸ್ಟ್ ಒನ್ ಅನಾಪೇಜ್, and next one telophase. ಹೌದಾ? ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟೆಲೋಫೇಸ್. All these 4 phases together called as, ಇವು 4 ಸ್ಟೇಜಸ್ ಗಳನ್ನ ಏನಂತ ಕರಿತಿದ್ವಿ? ಕ್ಯಾರಿಯೋಕೈನೆಸಿಸ್. ಐ ವಿಲ್ ರೈಟ್ ಹಿಯರ್. ಸೊ ದಟ್ ಟೋಟಲ್ ಈಸ್ ಕಾಲ್ಡ್ as ಕ್ಯಾರಿಯೋಕೈನೆಸಿಸ್. ಓಕೆ, ಐ ವಿಲ್ ರೈಟ್ ಹಿಯರ್. ಅದನ್ನೇನು ಮೆನ್ಷನ್ ಮಾಡ್ತೀನಿ. Karyokinesis, and this stage is cytokinesis. What is the second stage? Cytokinesis. So karyokinesis and cytokinesis, these are the 2 stages of mitotic page. ಇದಿಷ್ಟು ಮೈಟೋಟಿಕ್ ಪೇಜ್. ಇಲ್ಲಿಂದ ಇಲ್ಲಿವರೆಗೆ ಆ ಮೈಟೋಟಿಕ್ ಪೇಜ್ ನ 2 ಹಂತಗಳಂತ, ಕ್ಯಾರಿಯೋಕೈನೆಸಿಸ್ ಅಂಡ್ ಸೈಟೋಕೈನೆಸಿಸ್. ಹೌದಾ? ಅದನ್ನ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ವೆನ್ ದ ಸೆಲ್ ಈಸ್ ಪ್ರೆಸೆಂಟ್, ವೆನ್ ದ ಸ್ಮಾಲ್ ಸೆಲ್, ಯಂಗ್ ಸೆಲ್ ಒಂದು ಚಿಕ್ಕದಾಗಿರೋ ಸೆಲ್ಲು
ಸಡನ್ ಆಗಿ ವಿಭಜನೆ ಆಗೋದಿಲ್ಲ. ಆ ಚಿಕ್ಕದಾಗಿರೋ ಸೆಲ್ ಸ್ವಲ್ಪ ದೊಡ್ಡದಾಗಬೇಕು, ಆಮೇಲೆ ವಿಭಜನೆ ಆಗುತ್ತದೆ. ಸೊ ಇಮ್ಯಾಜಿನ್ ದ ಯಂಗ್ ಸೆಲ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಗ್ರೋತ್ ಒನ್ ಪೇಜ್. ಇನ್ಸೈಡ್ ದ ಸೆಲ್, ಸೊ RNA ಪ್ರೊಡಕ್ಷನ್, ಪ್ರೋಟೀನ್ ಪ್ರೊಡಕ್ಷನ್ ಸ್ಟಾರ್ಟ್ಸ್. ಸೆಲ್ ಈಸ್ ಮೆಟಾಬಾಲಿಕಲಿ ಆಕ್ಟಿವ್. ಯಾವ ಹಂತದಲ್ಲಿ? ಗ್ಯಾಪ್ ಒನ್ ಪೇಜ್ ಅಲ್ಲಿ ಇದ್ದಾಗ ಮೆಟಾಬಾಲಿಕಲಿ ಆಕ್ಟಿವ್ ಆಗುತ್ತೆ. ಅಂದ್ರೆ ಸೆಲ್ ಭಾರಿ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇರ್ತಂತ ಆ ಟೈಮ್ದಲ್ಲಿ. ದೆನ್ ಇಟ್ ಕಮ್ಸ್ ಟು ದ ಎಸ್ ಪೇಜ್. ಎಸ್ ಪೇಜ್ ಬಂತು, ಸಿಂಥಸಿಸ್ ಪೇಜ್. ಅಂದ್ರೆ ಉತ್ಪಾದನೆ ಆಗೋದು. ಏನೇನು ಉತ್ಪಾದನೆ ಆಗೋದು? ಡಿಎನ್ಎ ಮತ್ತು ಸೆಂಟ್ರಿಯೋಲ್ಸ್. ಡಿಎನ್ಎ ಮತ್ತು ಸೆಂಟ್ರಿಯೋಲ್ಸ್ ಡಬಲ್ ಆಗ್ತವೆ, ಡುಪ್ಲಿಕೇಟೆಡ್. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಎಸ್ ಪೇಜ್. ಸೊ ಇನ್ ದಿಸ್ ಎಸ್ ಪೇಜ್, so S page means synthesis page, right? Synthesis page. In the synthesis page, the DNA duplicates. DNA duplicates. So ಇದ್ದಿರೋ DNA ಡಬಲ್ ಆಗುತ್ತೆ, ಡುಪ್ಲಿಕೇಟ್ ಆಗೋದಂತ. By which process? By replication. ಆ DNA ಡುಪ್ಲಿಕೇಟ್ ಆಗೋದಕ್ಕೆ ನಾವು ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ಫಾರ್ ಜಸ್ಟ್ ಒನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಅದಕ್ಕೊಂದು ಎಕ್ಸಾಂಪಲ್ ಹೆಂಗೆ ಕೊಡ್ಬೋದು ಅಂದ್ರೆ, ನನ್ನ ಹತ್ರ ಒಂದು ಪೇಪರ್ ಇದೆ, ಯಾವ್ದೋ ಬರ್ದಿರೋದು ಒಂದು ಪೇಪರ್ ಇದೆ ಅಂತ ಅನ್ಕೊಂಡ್ರೆ, ಆ ಬರ್ದಿರೋ ಪೇಪರ್ನ ನಾ ಜೆರಾಕ್ಸ್ ಮಾಡಿಸಿದ್ರೆ ಅದೇ ತರದ ಡುಪ್ಲಿಕೇಟೆಡ್ ಕಾಪಿ ಬಂತು ನನಗೆ, ಅಂದ್ರೆ ಡಬಲ್ ಆಯ್ತು, ಡುಪ್ಲಿಕೇಟ್ ಆಯ್ತು ಅಂತ. ಹಂಗೆ DNA ಡುಪ್ಲಿಕೇಟ್ ಆಗೋದಕ್ಕೆ ನಾವು DNA ರೆಪ್ಲಿಕೇಶನ್ ಅಂತ ಕರಿತೀವಿ. ಸೊ ಹಿಯರ್ ದ DNA ವಿಲ್ ಅಂಡರ್ಗೋ ರೆಪ್ಲಿಕೇಶನ್. ಸೊ ಇಮ್ಯಾಜಿನ್ ದಿಸ್ ಇಸ್ ದಟ್ DNA. ಆ DNA ಈ ರೀತಿ ಇದೆ ಅಂತ ಅನ್ಕೊಳ್ರಿ. ದಿಸ್ ಈಸ್ ದಟ್ DNA. ಸೊ DNA ಒಂದು ಎಳೆಯ ದಾರದ ಎಳೆ ತರ ಇರ್ತದೆ, ಡಬಲ್ ಸ್ಟ್ಯಾಂಡರ್ಡ್, 2 ಎಳೆಗಳಿಂದ ಸೇರಿಸಿದ್ದದು. 2 ಎಳೆ ತಗೊಂಡು ಹೊಸದ್ರೆ ಯಾವ ರೀತಿ ಆಗಿರುತ್ತೋ ಆ ರೀತಿ ಇರುತ್ತೆ DNA. ಅಂಡ್ ದಟ್ DNA ಪ್ರೆಸೆಂಟ್ ಇನ್ ದ ಕ್ರೋಮ್ಯಾಟಿನ್ ಫಾರ್ಮ್. ಇದೇನಿದು? ಕ್ರೋಮ್ಯಾಟಿನ್ ಫಾರ್ಮ್. ದಿಸ್ ಕ್ರೋಮ್ಯಾಟಿನ್ ಫಾರ್ಮ್ ಆಫ್ DNA ಇಟ್ ವಿಲ್ ಡಬಲ್, ಡುಪ್ಲಿಕೇಟ್ ಆಯ್ತದು, ಅಂದ್ರೆ ಅದ್ರ ಕ್ವಾಂಟಿಟಿ ಜಾಸ್ತಿ ಆಯ್ತು. ಅಂಡ್ this chromatin, it will be arranged in this shape. ಈಗ ಆ ಕ್ರೋಮ್ಯಾಟಿನ್ ಈ ಶೇಪ್ ನಲ್ಲಿ ಅರೇಂಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನಾವ್ ಇದಕ್ಕೆ ಏನಂತ ಕರಿತೀವಿ? ಕ್ರೋಮೋಸೋಮ್. ವಾಟ್ ವಿ ವಿಲ್ ಕಾಲ್ ಇಟ್ ಆಸ್? ಕ್ರೋಮೋಸೋಮ್. ಕ್ರೋಮೋಸೋಮ್. ಸೊ ಈಗ ನಾನು ತೋರಿಸಿರೋ ಈ ಡೈಗ್ರಾಮು, ಕ್ರೋಮೋಸೋಮು, ಇದು DNA ಡಬಲ್ ಆಗೋಕ್ಕಿಂತ ಮುಂಚೆ. ಸೊ ಅರ್ಲಿಯರ್ ದ ನ್ಯೂಕ್ಲಿಯಸ್ ಈಸ್ ಹ್ಯಾವಿಂಗ್ ದ DNA, ರೈಟ್? Okay, I'll show that one also. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ರಿ. This is the cell, this is the nucleus. Inside the nucleus, we are having that DNA, right? We are having the DNA. ಇಷ್ಟು DNA ಇದೆ ಅಂತ ಅನ್ಕೊಂಡ್ರಿ ಸೆಲ್ ಒಳಗಡೆ. ಈಗ DNA ಡುಪ್ಲಿಕೇಟ್ ಆಗಬೇಕು. Before duplication, this DNA, it will be arranged in this shape. ಇದೇ DNA ಈ ಶೇಪ್ ನಲ್ಲಿ ಅರೇಂಜ್ಮೆಂಟ್ ಆಯ್ತು ಅಂತ ಅನ್ಕೊಂಡ್ರಿ. ಅವಾಗ ಅದಕ್ಕೆ ಏನಂತ ಕರಿತೀವಿ? ಕ್ರೋಮೋಸೋಮ್. ಬಟ್ ವೆನ್ ದ ಸೆಲ್ ಇಸ್ ಪ್ರೆಸೆಂಟ್ ಇನ್ ಎಸ್ ಸ್ಟೇಜ್, ಸಿಂಥಸಿಸ್ ಹಂತಕ್ಕೆ ಬಂದಾಗ ಸೆಲ್ ಒಳಗಿರೋ DNA ಡುಪ್ಲಿಕೇಟ್ ಆಯ್ತು, ಇನ್ನೊಂದಿಷ್ಟು DNA ಡಬಲ್ ಆಯ್ತು, ಡುಪ್ಲಿಕೇಟ್ ಆಯ್ತು, ಜೆರಾಕ್ಸ್ ಆಯ್ತು ಅಂತ. ದೆನ್ ಅಟ್ ದ ಟೈಮ್ ಅನದರ್ ಸ್ಟ್ರಕ್ಚರ್ ಈಸ್ ಫಾರ್ಮ್ಡ್ ಫಾರ್ ದಟ್ ಕ್ರೋಮೋಸೋಮ್. ಈ ಸ್ಟ್ರಕ್ಚರ್ ಏನಂತ ಕರಿತೀವಿ ಹೇಳ್ರಿ? chromatids. What we'll call them as chromatid. ಈಗ ಹೇಳ್ರಿ, DNA ರೆಪ್ಲಿಕೇಶನ್ ಆಗೋಕ್ಕಿಂತ ಮುಂಚೆ ಎಷ್ಟು ಕ್ರೋಮ್ಯಾಟಿಡ್ಸ್ ಇದು? ಜಸ್ಟ್ 1 ಕ್ರೋಮ್ಯಾಟಿಡ್. ದಿಸ್ ಈಸ್ 1 ಕ್ರೋಮ್ಯಾಟಿಡ್. ಬಟ್ ಆಫ್ಟರ್ ದ DNA replication, 2 chromatids are formed. Now 2 chromatids are present. What about the chromosome number? ಈಗ ಇದಕ್ಕೆ ನಾವು ಒಂದೇ ಕ್ರೋಮೋಸೋಮ್ ಅಂತ ಹೇಳ್ತೀವಿ, ಬಟ್ ಒಂದು ಕ್ರೋಮೋಸೋಮ್ ದಲ್ಲಿ ಕ್ರೋಮ್ಯಾಟಿಡ್ಗಳು ಡಬಲ್ ಆದವು. ಸೊ ಅದನ್ನ ನಾನೇನಂತ ಬರಿಬಹುದು ಅಂದ್ರೆ, ಇನ್ ದ ಎಸ್ ಪೇಜ್, ರೈಟ್ ಹಿಯರ್, ಇನ್ ಎಸ್ ಪೇಜ್ DNA will duplicate. So DNA will duplicate but not doubled. So ಇದು ಇಂಪಾರ್ಟೆಂಟ್ ಅಂತ ನೋಡ್ರಿ. ಸೊ ಇನ್ ದ ಎಸ್ ಪೇಜ್ DNA will duplicate. DNA ಡುಪ್ಲಿಕೇಟ್ ಆಯ್ತು ಬಟ್ ಡಬಲ್ ಆಗ್ಲಿಲ್ಲ. DNA will duplicate. ಸೊ DNA ಡುಪ್ಲಿಕೇಟ್ ಆಗಿದ್ರಿಂದ ಇನ್ನೊಂದು ಕ್ರೋಮ್ಯಾಟಿಡ್ ಬಂತಲ್ಲಿ, ಬಟ್ ಕ್ರೋಮೋಸೋಮ್ ನಂಬರ್ is as it is, ಅದಷ್ಟೇ ಇದೆ ಕ್ರೋಮೋಸೋಮ್. ದಟ್ ಮೀನ್ಸ್ ಕ್ರೋಮೋಸೋಮ್ಸ್ ಆರ್ ನಾಟ್ ಡಬಲ್ಡ್.
ಕ್ರೋಮೋಸೋಮ್ಸ್ ಇದೇ DNA ಕ್ರೋಮೋಸೋಮ್ ಆಗುತ್ತೆ. ನೆಕ್ಸ್ಟ್, ಕ್ರೋಮೋಸೋಮ್ಸ್ ಆರ್ ನಾಟ್ ಡಬಲ್ಡ್ ಬಟ್ ಡುಪ್ಲಿಕೇಟೆಡ್. ಸೊ ಅದನ್ನ ಯಾವ ರೀತಿ ಬರಿಬಹುದು ಅಂದ್ರೆ, ದ 2C ಕ್ರೋಮೋಸೋಮ್ ಬಿಕಮ್ಸ್ 4C. ಈಗ 2C ಕ್ರೋಮೋಸೋಮ್ ಇದ್ದು 4C ಆಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಆಯ್ತು, DNA ಕ್ವಾಂಟಿಟಿ ಜಾಸ್ತಿ ಆಯ್ತು, ಕ್ರೋಮ್ಯಾಟಿಡ್ ಕ್ವಾಂಟಿಟಿ ಜಾಸ್ತಿ ಆಯ್ತು. ಈಗ ಅದು ಸಿಂಪಲ್ ಹೇಳಿದಂಗೆ, ಈಗ 1 kg ಇದ್ದಿದ್ದು 2 kg ಆಯ್ತಂತ. ಸೊ ಅದನ್ನ 2C ನಾವು ಅದ್ರ ಯೂನಿಟ್ ಆ ರೀತಿ ಹೇಳ್ತೇವೆ. 2C chromosome becomes 4C, but chromosome number 2n is 2n only. It is not changed. ಅದು ಡಬಲ್ ಆಗಿಲ್ಲ. ಕ್ರೋಮೋಸೋಮ್ ನಂಬರ್ ಡಬಲ್ ಆಗಿಲ್ಲ. ಇಲ್ಲಿ n ಅಂತಂದ್ರೆ ಕ್ರೋಮೋಸೋಮ್ ನಂಬರ್ಸ್ ಗಳನ್ನ ಹೇಳ್ತಾ ಇರೋದು. ಇಲ್ಲಿ C ಅಂತಂದ್ರೆ ಕ್ರೋಮೋಸೋಮ್ ಕ್ವಾಂಟಿಟಿನ ಹೇಳ್ತಾ ಇರೋದು. ಅರ್ಥ ಆಗುತ್ತಾ ನಿಮ್ಗೆ? 2n becomes 2n only. ಅಥವಾ ನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನನ್ನ ಹತ್ರ ಒಂದು ಶುಗರ್ ಪ್ಯಾಕೆಟ್ ಇದೆ, ಸಕ್ಕರೆ ಹಾಕೋ ಒಂದು ಚೀಲ ಇದೆ ಅಂತ ಅನ್ಕೊಳ್ರಿ. ಆ ಸಕ್ಕರೆ ಚೀಲ 2 kg ಸಕ್ಕರೆ ಹಿಡಿಸುತ್ತೆ. ಅದಕ್ಕೆ ಎಷ್ಟು ಸಕ್ಕರೆ ಹಿಡಿಸುತ್ತೆ? 2 kg. ಬಟ್ ನಾನು 1 kg ಹಾಕಿದ್ದೀನಿ ಶುಗರ್ ಆ ಪ್ಯಾಕೆಟ್ ನಲ್ಲಿ. ಎಷ್ಟು ಹಾಕಿದ್ದೀನಿ? 1 kg. ಹೌದಾ? ಒಂದೇ 1 kg. ಈಗ ಅದಕ್ಕೆ ಇನ್ನೊಂದು kg ಹಾಕ್ತೀನಿ. ಅದಕ್ಕೆ ಏನ್ ಮಾಡ್ತೀನಿ? ಇನ್ನೊಂದು kg ಹಾಕ್ತೀನಿ. ಈಗ ಅಂದ್ರೆ ಅದಕ್ಕೆ ಇನ್ನೊಂದು kg ಹಾಕಿದೆ. ಮೊದಲೇನಿತ್ತು 1 kg ಇತ್ತು, ಈಗ ಅದಕ್ಕೆ ಇನ್ನೊಂದು kg ಹಾಕಿದೆ ನಾನು. ಈಗ ಹೇಳ್ರಿ, ಶುಗರ್ ಪ್ಯಾಕೆಟ್ ಎಷ್ಟಿದಾವೆ? 1 ಅಷ್ಟೇ ಇದೆ ಶುಗರ್ ಪ್ಯಾಕೆಟ್. ಬಟ್ ಶುಗರ್ ಪಾಕೆಟ್ ಒಳಗಡೆ ಕ್ವಾಂಟಿಟಿ ಜಾಸ್ತಿ ಆಯ್ತಲ್ಲ, ಆ ರೀತಿ ಅಂತ ಅನ್ಕೊಂಡ್ರೆ. ನಂಬರ್ ಈಸ್ ಆಸ್ ಇಟ್ ಈಸ್, ನಂಬರ್ ಈಸ್ ನಾಟ್ ಚೇಂಜ್ಡ್, ಬಟ್ ದ ಕ್ವಾಂಟಿಟಿ ಆಫ್ DNA is changed, doubled. So that is S page. ಅದು S page ಅಲ್ಲಿ ಆಗೋದು. ಅಂಡ್ ಅಲಾಂಗ್ ವಿತ್ ದಟ್ ಒನ್ ಸೆಂಟ್ರಿಯೋಲ್ಸ್ ಆರ್ ಡಬಲ್ಡ್. ಸೆಂಟ್ರಲ್ ಕೂಡ ಏನಾಗಿದೆ ಅಲ್ಲಿ? ಡಬಲ್ ಆಗಿದೆ S page ಅಲ್ಲಿ. ಆನಂತರ ಸೆಲ್ ಯಾವ ಸ್ಟೇಜಿಗೆ ಬಂತು? ಗ್ಯಾಪ್ 2 page ಬಂತು. ಇನ್ ದ ಗ್ಯಾಪ್ 2 page, in the growth 2 page, inside the cell RNA will be produced, protein will be produced, macromolecules are produced, cell organelles are produced, doubled. ಇಷ್ಟು ಕೆಲಸಗಳು ಎಲ್ಲಾಗ್ತವೆ? ಗ್ಯಾಪ್ 2 page ನಲ್ಲಿ. ನೌ ದ ಸೆಲ್ ಇಸ್ ರೆಡಿ ಫಾರ್ ಡಿವಿಷನ್. ಸೆಲ್ ಡಿವಿಷನ್ ಆಗ್ತಾವಂತ. ಸೊ ಈಗ ಆ ಪ್ರೊಸೆಸ್ ಅನ್ನ ಡಿವಿಷನ್ ನೋಡೋಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ. I told you, for every 24 hours our cell is going to divide. ಪ್ರತಿ 24 ತಾಸಿಗೆ ನಮ್ಮ ದೇಹದಲ್ಲಿರೋ ಸೆಲ್ಗಳು ಡಿವಿಷನ್ ಆಗ್ತಾವ ಅಂತ ಹೇಳಿದೆ. ಅಂದ್ರೆ ನಾವು ಹುಟ್ಟಿದಾನಿಂದ ಸಾಯವರೆಗೆ ಇದೇ ಪ್ರೊಸೆಸ್ ಆಗ್ತಾ ಇರುತ್ತಾ? ನೋ. ಆಲ್ ಸೆಲ್ಸ್ ವಿಲ್ ನಾಟ್ ಡಿವೈಡ್ ಕಂಟಿನ್ಯೂಸ್ಲಿ. ದೇಹದಲ್ಲಿರುವ ಎಲ್ಲಾ ಜೀವಕೋಶಗಳು ನಿರಂತರವಾಗಿ ವಿಭಜನೆ ಆಗೋದಿಲ್ಲ. ಸಮ್ ಸೆಲ್ಸ್ ಆಫ್ ಸಮ್ ಪ್ಲೇಸಸ್ ಆರ್ ಡಿವೈಡಿಂಗ್ ಕಂಟಿನ್ಯೂಸ್ಲಿ, ಸಮ್ ಸೆಲ್ಸ್ ಆಫ್ ಸಮ್ ಲೊಕೇಶನ್ಸ್ will not divide, and some cells of some locations will divide occasionally. ಏನಂಗಂದ್ರೆ, ಸೊ ದೇಹದ ಯಾವ ಭಾಗದಲ್ಲಿ ಆ ಜೀವಕೋಶಗಳಿದಾವೋ, ಯಾವ ಅಂಗದಲ್ಲಿ ಆ ಜೀವಕೋಶಗಳಿದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದಿಷ್ಟು ಅಂಗದ ಜೀವಕೋಶಗಳು ಕಂಟಿನ್ಯೂಸ್ ಡಿವಿಷನ್ ಆಗ್ತಿರ್ತಾವೆ, ಕೆಲವೊಂದಿಷ್ಟು ಡಿವಿಷನ್ ಆಗೋದಿಲ್ಲ, ಕೆಲವೊಂದಿಷ್ಟು ಯಾವಾಗಲೂ ಒಂದು ಟೈಮ್ನಲ್ಲಿ ಡಿವಿಷನ್ ಆಗ್ತಿರ್ತಾವಂತ. ದಿಸ್ ಇಸ್ ಹೌ ದ ಡಿವಿಷನ್ ಇಸ್ ಕಂಟ್ರೋಲ್ಡ್. ಅದನ್ನೆಲ್ಲ ಕಂಟ್ರೋಲ್ ಮಾಡೋಣ ಅಂದ್ರೆ ಮತ್ತೆ DNA ಕಂಟ್ರೋಲ್ ಮಾಡ್ತಿರ್ತಾರೆ ಎಲ್ಲ ಡಿವಿಷನ್ ಪ್ರೊಸೆಸ್, ಯಾವಾಗ ಡಿವಿಷನ್ ಆಗ್ಬೇಕು, ಯಾವಾಗ ಆಗ್ಬಾರ್ದು ಅಂತ. So here, in that sense, some cells, so right here, some cells will not divide in matured stage. When a cell is present in the matured stage, in some cases, the cell will not divide. Say for example, heart cell. So just one example I am giving, the heart cells. So ಹೃದಯದ ಜೀವಕೋಶಗಳು, we'll call them as a cardiac cells. ಹೃದಯದ ಸ್ನಾಯು ಜೀವಕೋಶಗಳು ಬರ್ತಾವೆ, cardiac cells. So those cells, heart cells, at a matured stage, when heart is matured, so ಹೃದಯ ಒಂದು ಗಾತ್ರಕ್ಕೆ ಬೆಳೆದ ಮೇಲೆ, ಎಡಗೈ ಮುಷ್ಟಿ ಎಷ್ಟು ಅಂತ ಹೇಳ್ತೇವೆ. So it is equivalent to the size of left fist. So that is the size of the heart. ಅಷ್ಟು ಬಂದ ಮೇಲೆ ಹೃದಯ ಮತ್ತೆ ಬೆಳೆಯೋದಿಲ್ಲ. ಸೊ ಅಟ್ ದ ಟೈಮ್ ಇನ್ಸೈಡ್ ದ ಹಾರ್ಟ್ ದ ಸೆಲ್ಸ್ ವಿಲ್ ನಾಟ್ ಡಿವೈಡ್. ಅವು ಡಿವಿಷನ್ ಆಗೋದಿಲ್ಲ, ರೈಟ್? ಬಟ್ ಸೆಲ್ ಈಸ್ ಆಕ್ಟಿವ್. ಸೆಲ್ ಆಕ್ಟಿವ್ ಇರುತ್ತೆ, ಸೆಲ್ ಈಸ್ ಮೆಟಾಬಾಲಿಕಲ್ ಆಕ್ಟಿವ್, ಬಟ್ ಸೆಲ್ ವಿಲ್ ನಾಟ್ ಡಿವೈಡ್. ಡಿವಿಷನ್ ಆಗ್ಲಿಲ್ಲ ಅಂದ್ರೆ ಈ ಸೈಕಲ್ ದಲ್ಲಿ ಯಾವ ಹಂತದಲ್ಲಿ ಇರುತ್ತೆ ಸೆಲ್? ನಾಟ್ ಓನ್ಲಿ ದಟ್ ಒನ್, ಮೋಸ್ಟ್ ಆಫ್ ದ ಸೆಲ್ಸ್ ವಿಲ್ ನಾಟ್ ಡಿವೈಡ್ ಕಂಟಿನ್ಯೂಸ್ಲಿ, ಬಟ್ ಸಮ್ ಸೆಲ್ಸ್ ವಿಲ್ ಡಿವೈಡ್ ಕಂಟಿನ್ಯೂಸ್. ಕೆಲವೊಂದು ಸೆಲ್ಸ್ ಕಂಟಿನ್ಯೂಸ್ ಡಿವಿಷನ್ ಆಗ್ತಿರ್ತವೆ. ಸೇ ಫಾರ್ ಎಕ್ಸಾಂಪಲ್ ಸ್ಕಿನ್ ಸೆಲ್ಸ್. ಈ ಸ್ಕಿನ್ ಸೆಲ್ಸ್ಗಳು, ಚರ್ಮದ ಜೀವಕೋಶಗಳು ಕಂಟಿನ್ಯೂಸ್ ಡಿವಿಷನ್ ಆಗ್ತಾ ಇರ್ತವೆ, ಹೊಸ ಹೊಸ ಸ್ಕಿನ್ ರೆಡಿ ಆಗ್ತಿರುತ್ತೆ ನಮಗೆ.
ಬಟ್ ಸಮ್ ಸೆಲ್ಸ್ ವಿಲ್ ಡಿವೈಡ್ ಅಕೇಶನಲಿ. ಅಗತ್ಯವಿದ್ದಾಗ ಮಾತ್ರ ಡಿವಿಷನ್ ಆಗ್ತವೆ ಕೆಲವೊಂದು ಸೆಲ್ಸ್ಗಳು. ಲಿವರ್ ಸೆಲ್ಸ್, ಪಿತ್ತ ಜನಕಾಂಗದ ಜೀವಕೋಶಗಳು. ದ ಲಿವರ್ ಸೆಲ್ಸ್ ವಿಲ್ ಡಿವೈಡ್ ಅಕೇಶನಲಿ ವೆನ್ ಎವರ್ ದೇರ್ ಇಸ್ ದ ರಿಕ್ವೈರ್ಮೆಂಟ್. ಅಂದ್ರೆ ಈಗ ಒಂದ್ ಎಕ್ಸಾಂಪಲ್ ಅಂದ್ರೆ, ನೀವು ಲಿವರ್ ಅನ್ನ ಸ್ವಲ್ಪ ಕಟ್ ಮಾಡಿಬಿಟ್ರೆ ಮತ್ತೆ ವಾಪಸ್ ಲಿವರ್ ಬೆಳೆಯುತ್ತೆ ಆ ಭಾಗದಲ್ಲಿ. ದಟ್ ಮೀನ್ಸ್ ದ ಲಿವರ್ ಸೆಲ್ಸ್, ಹೆಪಾಟಿಕ್ ಸೆಲ್ಸ್ ವಿಚ್ ಆರ್ ದೋಸ್ present in the resting condition, they will start a division whenever there is damage. ಸೊ ಅಗತ್ಯವಿದ್ದಾಗ ಮಾತ್ರ ಕೆಲವೊಂದಿಷ್ಟು ಸೆಲ್ಸ್ಗಳು ಡಿವಿಷನ್ ಆಗ್ತವೆ, ಕೆಲವೊಂದು ಸೆಲ್ಸ್ಗಳು ಡಿವಿಷನ್ ಆಗೋದಿಲ್ಲ, ಕೆಲವೊಂದು ಸೆಲ್ಸ್ಗಳು ಕಂಟಿನ್ಯೂಸ್ ಡಿವಿಷನ್ ಆಗ್ತಿರ್ತವೆ. ಸೊ ಎಲ್ಲಾ ತರದ್ದು ನೋಡ್ಬೋದು ಅಂತ ನಾವು. ಸೊ ಹಿಯರ್ ಸಮ್ ಕೈಂಡ್ ಆಫ್ ದ ಸೆಲ್ಸ್ ವಿಲ್ ನಾಟ್ ಡಿವೈಡ್. ಅಂದ್ರೆ ಇದು ಯಾವ ಹಂತದಲ್ಲಿ ಇರುತ್ತೆ ಆ ಸೆಲ್ಸ್ಗಳು, G1, S, G2 ಅಥವಾ ಈ ಪೇಜಸ್ಗಳನ್ನು. ದೇರ್ ಈಸ್ ಅ ಸ್ಪೆಷಲ್ ಸ್ಟೇಜ್ ದಟ್ ಈಸ್ G0 page. One more stage we are having, G0 stage. Okay, I will write mention here that stage. ನಾನು ಇಲ್ಲಿ ಅದನ್ನು ಸಪರೇಟ್ ಆಗಿ ಮೆನ್ಷನ್ ಮಾಡ್ತೀನಿ. This is G0 page. ಅದಕ್ಕೆ ಏನಂತ ಕರಿತೀವಿ, G0 page. ಸೊ ಇಲ್ಲಿ ಬರಿತೀನಿ ನೋಡ್ರಿ. So there is one more special stage that is G0 page. G0 page, it is also called as quiescent page. Its another name is quiescent page, or it is also called as resting page. Cell is under the rest. Cell rest ಮಾಡ್ತಾ ಇದೆ ಅಂತ ಅರ್ಥ. But cell is metabolically active. Here cell is metabolically active. Metabolically active but will not divide. But a cell will not divide. Cell division ಆಗೋದಿಲ್ಲ, ಏನು ವಿಭಜನೆ ಆಗೋದಿಲ್ಲ, ಬಟ್ ಸೆಲ್ ಆಕ್ಟಿವ್ ಇರುತ್ತಂತ. Inside the cell, metabolical activities are going as usual. Say for example, heart cell. Heart muscle cells will not divide, but heart is active. ಹೃದಯ ಬಡಿತಾ ಇರುತ್ತಲ್ಲ ಯಾವಾಗಲೂ. That means heart cells are metabolically active, but will not divide. So such kind of cells are present in G0 page. ಬಟ್ ಕೆಲವೊಂದಿಷ್ಟು G0 page ಸೆಲ್ಸ್ ಗಳಿಗೆ ಸ್ಟಿಮ್ಯುಲೇಷನ್ ಆದ್ರೆ, ಅವಕ್ಕೆ ಏನಾದ್ರು ಪ್ರಚೋದನೆ ಕೊಟ್ರೆ ಆ G0 ಸೆಲ್ ಇರೋವು ಮತ್ತೆ ಜೀವನಿಗೆ ಬರ್ತಾವಂತ. ಜಸ್ಟ್ ನಾನು ಲಿವರ್ ಸೆಲ್ ಅಂತ ಹೇಳಿದೆ. ಲಿವರ್ ಸೆಲ್ಸ್ ಯಾವಾಗ ಡಿವಿಷನ್ ಆಯ್ತು ಅಂದ್ರೆ, ಲಿವರ್ಗೆ ಏನಾದ್ರು ಡ್ಯಾಮೇಜ್ ಆಗಿ ಲಿವರ್ ಸೆಲ್ಸ್ ಗಳು ಲಾಸ್ ಆದ್ರೆ ಅಲ್ಲಿರೋ ಲಿವರ್ ಸೆಲ್ಸ್ ಗಳು ಮತ್ತೆ ಡಿವಿಷನ್ ಆಗ್ತಾವಂತ. ದಟ್ ಮೀನ್ಸ್ cells present in the G0 page in the liver, whenever there is necessary, whenever there is requirement of new cells, then from the G0 page they will come to G1 page. Again S page, G2 page, again division. ಆ ಪ್ರೋಸೆಸ್ ಹಾಕೋತ ಹೋಗುತ್ತಂತ. ಅಂದ್ರೆ ಇದೊಂದು ಸ್ಪೆಷಲ್ ಸ್ಟೇಜ್ ನೋಡ್ರಿ, G0 page. ಬಟ್ ಕೆಲವೊಂದು ಸೆಲ್ಸ್ ಗಳಿಗೆ G0 page ಇರೋದಿಲ್ಲ, ಯಾವಾಗಲೂ ಡಿವಿಷನ್ ಆಗೋದೇ ಕಂಟಿನ್ಯೂಸ್ ಆಗಿ. Say for example, in case of the plants, if we consider meristematic tissue, that meristematic tissue, all the cells are dividing continuously, leads to the increase in the height, increase in the girth. ಸೊ ಬೆಳವಣಿಗೆ ಆಗ್ಬೇಕಂದ್ರೆ ವರ್ಧನಾಂಗ ಅಂಗಾಂಶದ ಎಲ್ಲಾ ಸೆಲ್ಸ್ ಗಳು ಕಂಟಿನ್ಯೂಸ್ ಆಗಿ ಸೈಕ್ಲಿಕ್ ಮೂವ್ಮೆಂಟ್ ದಲ್ಲಿ ಇರ್ತವೆ, G0 page ಹೋಗೋದಿಲ್ಲ ಅವು. ರೈಟ್, ಈ ರೀತಿ ಸಪರೇಷನ್ ನೋಡಬಹುದಂತ. ಅಂಡ್ ಹಿಯರ್ ಇನ್ ದಿಸ್ ಕೇಸ್, ಸೊ just we mentioned one thing. M page, it is having two stages, karyokinesis and cytokinesis. What is this karyokinesis? So karyokinesis means, I will write here, karyokinesis means division of nucleus. Cytokinesis means division of cytoplasm. These are the two stages in mitosis or M page. M page ದ ಎರಡು ಹಂತಗಳಂತ. ಸೊ ಇಲ್ಲಿದೆಲ್ಲ, this total is karyokinesis and this is cytokinesis. ಅಂದ್ರೆ karyokinesis ದಲ್ಲಿ ಎಷ್ಟು ಸ್ಟೇಜಸ್ ಗಳಿದಾವೆ? ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟೆಲೋಪೇಜ್. ಇವು 4 ಹಂತಗಳಿಗೆ ನಾವು karyokinesis ಅಂತ ಕರಿತೀವಿ. That karyokinesis meaning is division of nucleus. So here just you concentrate here. Karyo
Karyo means nucleus. What is the meaning of karyo? Nucleus. ಈ ವರ್ಡ್ ಎಲ್ಲಿ ಬಂದಿತ್ತು ಹೇಳ್ರಿ? Prokaryotic cell. Karyo means nucleus. Kinesis means division. So what is the meaning of kinesis? Division. And a cytokinesis. Here cyto means cytoplasm. Kinesis means division. Cytoplasm division. Now, say for example, let us consider this cell. ಈಗ ಸೆಲ್ ವಿಭಜನೆ ಆಗ್ಬೇಕಾಗಿತ್ತಂದ್ರೆ ನಂದೊಂದು ಕ್ವಶನ್, ಸೆಲ್ ಹೊರಗ್ಲಿಂತ ವಿಭಜನೆ ಆಗುತ್ತೋ ಒಳಗ್ಲಿಂತ ವಿಭಜನೆ ಆಗುತ್ತೋ? ವೆದರ್ ದ ಸೆಲ್ ಇಸ್ ಗೋಯಿಂಗ್ ಟು ಕಟ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಆರ್ ಫ್ರಮ್ ದ ಇಂಟರ್ನಲ್ ಸೋರ್ಸ್. ಈಗ ಸಿಂಪಲ್ ಎಂಬ ಒಂದು ಎಕ್ಸಾಂಪಲ್ ಕೇಳಬೇಕಂದ್ರೆ, ಬೀಜ ಮೊಳಕೆ ಹೊಡಿಬೇಕಂದ್ರೆ ಒಳಗ್ಲಿಂತ ಮೊಳಕೆ ಹೊಡಿಬೇಕು, ಹೊರಗ್ಲಿಂತ ಮೊಳಕೆ ಹೊಡಿಬೇಕು? ಒಳಗ್ಲಿಂತಾನೆ ಮೊಳಕೆ ಹೊಡೆದು ಬೀಜ ಒಂದು ಸಸ್ಯವಾಗಿ ಬೆಳೆಯುತ್ತದೆ. So in that sense, the division of nucleus, inside a nucleus division is first. Then division of cytoplasm is next. First ಕೋಶ ಕೇಂದ್ರ ವಿಭಜನೆ ಆಗಬೇಕು, ಆಮೇಲೆ ಟೋಟಲ್ ಸೆಲ್ ವಿಭಜನೆ ಆಗುತ್ತಂತ. Right? So here the division of this nucleus is first. But that nucleus majorly having what? DNA. ಈಗ ಆ DNA ಡಬಲ್ ಆಗಬೇಕು. That doubles in S phase. And that doubled DNA will condense into the form of chromosome. ಅದು ಕಂಡೆನ್ಸ್ ಆಗಿ ಸಾಂದ್ರೀಕೃತಗೊಂಡು ಏನಾಗುತ್ತೆ? ಅದು ಕ್ರೋಮೋಸೋಮ್ ಆಗುತ್ತೆ, ವರ್ಣತಂತು. ಆ ವರ್ಣತಂತುಗಳನ್ನ ಈಕ್ವಲ್ ಆಗಿ ಡಿವಿಷನ್ ಮಾಡಬೇಕು. ಆ ಇಷ್ಟು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್, ಟಿಲೋಪೇಶ್. ದೋಸ್ ಆರ್ ದ 4 stages ಟುಗೆದರ್ ಕಾಲ್ಡ್ ಆಸ್ ಕ್ಯಾರಿಯೋಕೈನೆಸಿಸ್. ಅಂದ್ರೆ ನ್ಯೂಕ್ಲಿಯಸ್ ಡಿವಿಷನ್ ಆಯ್ತು ಅಂತ ಅರ್ಥ. Then it comes to the cytokinesis, that is a division of cytoplasm. So ಈ ರೀತಿ ಆಗೋದಂತ here. And here first nucleus division is first, then cytoplasm division is next. ಹಂಗೆ ಆಗ್ಬೇಕು. ಅದು ಮೊದಲು cytoplasm division ಆಗಿ ಒಳಗಿಂದ ನ್ಯೂಕ್ಲಿಯಸ್ ಡಿವಿಷನ್ ಆದ್ರೆ ಆ ಪ್ರೊಸೆಸ್ ಬರೋದಿಲ್ಲ. ಅದು ದಟ್ ಇಸ್ ನಾಟ್ ಆಕ್ಚುಯಲ್ ಸೆಲ್ ಡಿವಿಷನ್. ಈಗ ಸಿಂಪಲ್ ಎಕ್ಸಾಂಪಲ್, ಕೋಳಿ ಮೊಟ್ಟೆ ಒಳಗ್ಲಿಂತಾನೆ ಹೊಡೀತು ಅಂತಂದ್ರೆ ಒಂದು ಜೀವ ಹುಟ್ಕೊಳ್ಳುತ್ತೆ. ಹೊರಗ್ಲಿಂತ ನಾವೇ ಹೊಡೆದ್ರೆ ಒಳಗಿರೋ ಜೀವ ಸಾಯಿತ್ತಂತ. ಸೊ ಇನ್ ದ ಸೇಮ್ ವೇ, division of inside nucleus is first, karyokinesis. Then division of surrounding cytoplasm is next, cytokinesis. So karyokinesis and cytokinesis, these are the 2 stages of M-phase. And this karyokinesis has in 4 stages: prophase, metaphase, anaphase, telophase. ಅದರಲ್ಲಿ ಮತ್ತೆ 4 stages ಗಳಂತ. ನಿಮ್ಗೆ ಇದು ಕ್ಲಿಯರ್ ಆಗುತ್ತಾ? ಕ್ರೋಮೋಸೋಮ್ ನಂಬರ್ is not doubled, but chromosome quantity doubled. ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, DNA is duplicated, but the amount of DNA is not doubled. ನಂಬರ್ ಡಬಲ್ ಆಗಿಲ್ಲ, ಬಟ್ ಅದರ ಕ್ವಾಂಟಿಟಿ ಮಾತ್ರ ಜಾಸ್ತಿ ಆಗಿರೋದಂತ. ದಟ್ ಈಸ್ ಇನ್ S phase. Right? Then G2 phase, then all these are the remaining stages. So this is how we can see the cell cycle. Cell cycle ಅನ್ನು ಈ ರೀತಿ ನೋಡಬಹುದಂತ. So in the next class, let's start with the prophase. Prophase ಅಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಏನೇನು ಚೇಂಜಸ್ ಆಗ್ತವೆ, ಯಾವ ರೀತಿ ಅದು ಸೆಲ್ ಡಿವಿಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟಿಲೋಪೇಜ್. ಡಯಾಗ್ರಾಮ್ ಜೊತೆ ನೋಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಒನ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಬ್ಸರ್ವ್ ಆಲ್ ದೋಸ್ ಥಿಂಗ್ಸ್. ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು, ಯಾವುದೇ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರು ನನಗೆ ಮೆಸೇಜ್ ಮಾಡ್ರಿ ಅದ್ರ ಬಗ್ಗೆ. ಎಸ್, ಥ್ಯಾಂಕ್ ಯು.